ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ವಿದ್ಯಾರ್ಥಿಗಳೇ, ನಾವು ಈ ಒಂದು ವಿಡಿಯೋದಲ್ಲಿ ಇನ್ವಿಕ್ಟಸ್ ಪೊಯಮ್ ಬೈ ವಿಲಿಯಂ ಅರ್ನೆಸ್ಟ್ ಹೆನ್ಲಿ, ಈ ಒಂದು ಇನ್ವಿಕ್ಟಸ್ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈಗ ನಾವು ಡಿಸ್ಕಸ್ ಮಾಡ್ತಾ ಈ ಪದ್ಯವನ್ನು ಕಲಿಯೋಣ. ವಿಲಿಯಂ ಅರ್ನೆಸ್ಟ್ ಹೆನ್ಲಿ ರವರು ಈ ಒಂದು ಪದ್ಯವ ಒಂದು ಮೇಯ್ನ್ ಥೀಮನ್ನು ನೋಡಿದಾಗ, ಒಂದು ಕಷ್ಟಕರವಾದಂಥ ಕ್ಲಿಷ್ಟಕರವಾದಂಥ ಪರಿಸ್ಥಿತಿಗಳಲ್ಲಿ ಮಾನವನ ಒಂದು ಮನೋಭಾವ, ಆತನ ಒಂದು ಇನ್ನರ್ ಸ್ಪಿರಿಟ್, ಆಂತರಿಕ ಶಕ್ತಿ, ಎಲ್ಲ ಸಂದರ್ಭಗಳಲ್ಲೂ ಧೈರ್ಯ ಮತ್ತು ಆ ಒಂದು ಡಿಟರ್ಮಿನೇಷನನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ವಿವರಿಸ್ತಾ ಇದೆ. ತಮ್ಮ ಆತ್ಮವನ್ನು ನಿಯಂತ್ರಿಸುವ ವ್ಯಕ್ತಿಯ ಶಕ್ತಿಯನ್ನು ಈ ಒಂದು ಪದ್ಯವು ಒತ್ತಿ ಹೇಳ್ತಾ ಇದೆ. ಬನ್ನಿ, ಈ ಕವಿತೆಯ ಸಾಲುಗಳಲ್ಲಿ ವಿಲಿಯಂ ಅರ್ನೆಸ್ಟ್ ಹೆನ್ಲಿ ರವರು ಯಾವ ರೀತಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಔಟ್ ಆಫ್ ದ ನೈಟ್ ದಟ್ ಕವರ್ಸ್ ಮೀ, ಬ್ಲ್ಯಾಕ್ ಆಸ್ ದ ಪಿಟ್ ಫ್ರಮ್ ಪೋಲ್ ಟು ಪೋಲ್, ಐ ಥ್ಯಾಂಕ್ ವಾಟ್ ಎವರ್ ಗಾಡ್ಸ್ ಮೇ ಬಿ ಫಾರ್ ಮೈ ಅನ್ಕ್ವಾನ್ಕ್ವೆರಬಲ್ ಸೋಲ್. ನೋಡಿ, ಈ ಒಂದು ಮೊದಲ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನನ್ನನ್ನು ಆವರಿಸಿರುವ ರಾತ್ರಿಯಿಂದ ಹೊರಗೆ, ಮೊದಲ ಒಂದು ಸಾಲಲ್ಲಿ ಹೇಳ್ತಾ ಇದ್ದಾರೆ. ಕವಿ ತಮ್ಮನ್ನು ಆವರಿಸಿರುವ ಕಷ್ಟಕಾಲವನ್ನು, ಅಂಧಕಾರವನ್ನು ರಾತ್ರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇದೊಂದು ನಿರಾಸೆ, ದುಃಖ ಮತ್ತು ಕಠಿಣವಾದಂತಹ ಪರಿಸ್ಥಿತಿಗಳನ್ನು ಹೇಳ್ತಾ ಇದೆ. ಬ್ಲ್ಯಾಕ್ ಆಸ್ ದ ಪಿಟ್ ಫ್ರಮ್ ಪೋಲ್ ಟು ಪೋಲ್, ಒಂದು ಧ್ರುವದ ಕಡೆಯಿಂದ ಇನ್ನೊಂದು ಧ್ರುವದ ಕಡೆಗೆ ಕಪ್ಪಾದಂತಹ ಒಂದು ಕಂದಕವಿದೆ ಅಂತ. ಅಂದರೆ ಕವಿ ಮೇಲಿರ್ತಕ್ಕಂಥ ಕಷ್ಟಗಳು ಅಗಾಧವಾಗಿದೆ, ಸಂಪೂರ್ಣವಾಗಿ ತುಂಬ ಕರಾಳವಾಗಿವೆ, ಅವುಗಳನ್ನು ತಪ್ಪಿಸಿಕೊಳ್ಳಲು ಅಸಾಧ್ಯವಾದಂತಹ ಆಳವಾದಂತಹ ಒಂದು ಕಂದಕದಲ್ಲಿದ್ದೇನೆ ಅಂತಕ್ಕಂಥದ್ದನ್ನು ವಿವರಿಸ್ತಾರೆ. ಐ ಥ್ಯಾಂಕ್ ವಾಟ್ ಎವರ್ ಗಾಡ್ಸ್ ಮೇ ಬಿ, ನಾನು ದೇವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಂದರೆ ತಮ್ಮ ಈ ಒಂದು ಅದಮ್ಯವಾದಂಥ ಆತ್ಮಕ್ಕೆ ಕೃತಜ್ಞರಾಗಿದ್ದಾರೆ. ಅವರು ತಮ್ಮ ನಂಬಿಕೆಗಳನ್ನು ಯಾವುದೋ ಒಂದು ನಿರ್ದಿಷ್ಟ ದೇವರಿಗೆ ಸೀಮಿತಗೊಳಿಸದೆ ತನ್ನಲ್ಲೇ ಇರತಕ್ಕಂಥ ಅಸ್ತಿತ್ವದಲ್ಲಿರ್ತಕ್ಕಂತಹ ಯಾವುದೇ ಒಂದು ದೈವಿಕ ಶಕ್ತಿಗೆ ಅವರು ಧನ್ಯವಾದವನ್ನು ಅರ್ಪಿಸ್ತಾ, ಫಾರ್ ಮೈ ಅನ್ಕ್ವಾನ್ಕರಬಲ್ ಸೋಲ್, ಅದು ಯಾವುದಪ್ಪ ಅಂದರೆ ನನ್ನದೇ ಆದಂತಹ ಅನ್ಕ್ವಾನ್ಕರಬಲ್, ಅಜೇಯವಾದಂತಹ ತನ್ನ ಆತ್ಮಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಅಜೇಯ ಆತ್ಮ, ಅನ್ಕ್ವಾನ್ಕರಬಲ್ ಸೋಲ್ ಅಂದರೆ ಒಂದು ದೃಢತೆ, ಡಿಟರ್ಮಿನೇಷನ್, ಒಂದು ಸೆಲ್ಫ್ ರಿಲಯನ್ಸ್ ಅಥವಾ ಒಂದು ದೃಢತೆಯನ್ನು ಹೊಂದಿರತಕ್ಕಂತಹ ತನ್ನ ಆತ್ಮಕ್ಕೆ ಹೇಳ್ತಾ ಇದ್ದಾರೆ. ಅದು ಯಾವುದೇ ಒಂದು ಕಷ್ಟಕರವಾದ ಸೋಲಲ್ಲಿ ಆ ಸೋಲನ್ನು ನಿರಾಕರಿಸುವ ಸಾಮರ್ಥ್ಯವನ್ನು ಈ ಸಾಲು ಸೂಚಿಸ್ತಾ ಇದೆ. ಇನ್ನು ಮುಂದಿನ ಸ್ಟ್ಯಾನ್ಸ್ ಆಗಿ ಬಂದಾಗ, ಇನ್ ದ ಫೆಲ್ ಕ್ಲಚ್ ಆಫ್ ಸರ್ಕಮ್ಸ್ಟೆನ್ಸಸ್ ಐ ಹ್ಯಾವ್ ನಾಟ್ ವಿನ್ಸ್ಡ್ ನಾರ್ ಕ್ರೈಡ್ ಲೌಡ್, ಅಂಡರ್ ದ ಬಲ್ಜ್ ಗೋಯಿಂಗ್ ಆಫ್ ಚಾನ್ಸ್ ಮೈ ಹೆಡ್ ಈಸ್ ಬ್ಲಡಿ ಬಟ್ ಅನ್ಬೌಡ್. ನೋಡಿ, ಈ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಕ್ರೂರವಾದ ಹಿಡಿತದಲ್ಲಿ ಸಿಕ್ಕಾಕೊಂಡಿದ್ದೇನೆ, ಕ್ರೂರವಾದಂತಹ ಒಂದು ಸಂದರ್ಭದಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಅಂದರೆ ಜೀವನದ ಅನಿರೀಕ್ಷಿತ ಮತ್ತು ಹಾಗಾಗಿ ನೋವಿನ ಘಟನೆಗಳು ಮತ್ತು ಸವಾಲುಗಳ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಈ ಸವಾಲುಗಳನ್ನು ಹೇಗೆ ಎದುರಿಸಿದರು ಎಂಬುದನ್ನು ವಿವರಿಸ್ತಾ ಹೋಗ್ತಾ ಇದ್ದಾರೆ. ನಾನು ನಡುಗಲಿಲ್ಲ, ಜೋರಾಗಿ ಅಳಲಿಲ್ಲ. ಐ ಹ್ಯಾವ್ ನಾಟ್ ವಿನ್ಸ್ಡ್ ನಾರ್ ಕ್ರೈಡ್ ಲೌಡ್, ನಾನು ಜೋರಾಗಿ ಅಳಲಿಲ್ಲ, ನಡುಗಲಿಲ್ಲ ಅಂತ. ಅಂದರೆ ಇಲ್ಲಿ ತೀವ್ರ ನೋವು, ಕಷ್ಟಗಳಿದ್ದರೂ ಕೂಡ ಕವಿ ತಮ್ಮ ಒಂದು ಸ್ಥಿತಿಸ್ಥಾಪಕತ್ವ ಅಂತ ಕರಿತೇವೆ, ಅಂದರೆ ತಮ್ಮ ದೃಢತೆಯನ್ನು ಇಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ. ನೋವಿನಿಂದ ನಡುಗಲಿಲ್ಲ ಅಥವಾ ಯಾರಿಗೂ ಸಹ ದೂರನ್ನು ಹೇಳಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂಡರ್ ದ ಬಲ್ಜ್ ಗೋಯಿಂಗ್ ಆಫ್ ಚಾನ್ಸ್, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅವಕಾಶಗಳ ಒಂದು ಹೊಡೆತವನ್ನು ತಿಂದಿದ್ದೇನೆ. ಅಂದರೆ ಅದೃಷ್ಟ ಅಥವಾ ವಿಧಿಯ ಅನ್ಯಾಯದ ಒಂದು ದಾಳಿಗಳಿಂದ ಜೀವನದಲ್ಲಿ ಸಂಭವಿಸುವಂತಹ ಹಾನಿಕಾರಕ ಘಟನೆಗಳನ್ನು ನಾನು ಅನುಭವಿಸಿದ್ದೇನೆ. ಮೈ ಹೆಡ್ ಈಸ್ ಬ್ಲಡಿ ಬಟ್ ಅನ್ಬೌಡ್, ನಾನು ದೈಹಿಕವಾಗಿ ತಲೆಬಾಗಿದ್ದೇನೆ. ಅಂದರೆ ನನ್ನ ತಲೆ ರಕ್ತಮಯವಾಗಿದೆ, ಅಂದರೆ ನಾನು ದೈಹಿಕವಾಗಿ ಮಾನಸಿಕವಾಗಿ ಬಹಳಷ್ಟು ಹಾನಿಗೊಂಡಿದ್ದೇನೆ. ಅವರ ಒಂದು ಮನಸ್ಸು ಮತ್ತು ಇಚ್ಛಾಶಕ್ತಿ ಮಾತ್ರ ಬಾಗಿಲ್ಲ, ನನ್ನ ತಲೆ ಬಾಗಿಲ್ಲ. ಬಟ್ ಅನ್ಬೌಡ್, ನಾನು ಯಾರಿಗೂ ಸಹ ತಲೆಬಾಗಿಲ್ಲ, ಅಂದರೆ ತಾನು ಸೋಲನ್ನು ಒಪ್ಪಿಕೊಂಡಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಆ ಒಂದು ಅಚಲವಾದಂತಹ ಧೈರ್ಯದ ಬಗ್ಗೆ ಅವರು ಒತ್ತಿ ಹೇಳ್ತಾ ಇದ್ದಾರೆ. ಅವರ ಮಾನಸಿಕ ಶಕ್ತಿ ಅಂತಕ್ಕಂಥದ್ದು ಸೋಲನ್ನು ಒಪ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಮುಂದಿನ ಸ್ಟ್ಯಾನ್ಸದಲ್ಲಿ, ಬಿಯಾಂಡ್ ದಿಸ್ ಪ್ಲೇಸ್ ಆಫ್ ವ್ರಾತ್ ಆ್ಯಂಡ್ ಟಿಯರ್ಸ್ ಲೂಮ್ಸ್ ಬಟ್ ದ ಹರರ್ ಆಫ್ ದಿ ಶೇಡ್ ಆ್ಯಂಡ್ ಯೆಟ್ ದ ಮೆನೆಸ್ ಆಫ್ ದ ಇಯರ್ಸ್ ಫೈಂಡ್ಸ್ ಆ್ಯಂಡ್ ಶಲ್ ಫೈಂಡ್ ಮೀ ಅನ್ಫ್ರೈಡ್. ನೋಡಿ, ಇಲ್ಲಿ
ಈ ಒಂದು ನೆಕ್ಸ್ಟ್ ಸ್ಟ್ಯಾನ್ಸಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಕೋಪ ಮತ್ತು ಆ ಕಣ್ಣೀರ ಸ್ತರಗಳನ್ನು ಮೀರಿ, ಅಂದರೆ ಬಿಯಾಂಡ್ ದ ಪ್ಲೇಸ್ ಆಫ್ ವ್ರಾತ್ ಆ್ಯಂಡ್ ಟಿಯರ್ಸ್, ನನ್ನ ಕಣ್ಣೀರಿನ ಕೋಪದ ಒಂದು ಅಲೆಯನ್ನು ಮೀರಿ ಅಂತ. ಅಂದರೆ ಈ ಸಾಲು ಹೇಳ್ತಾ ಇರ್ತಕ್ಕಂಥದ್ದು ಸಾವು ಅಂತಕ್ಕಂಥದ್ದು ಜೀವನದ ಅನಿವಾರ್ಯ ನೋವು, ದುಃಖ ಮತ್ತು ಕೋಪವನ್ನು ಸೂಚಿಸುತ್ತೆ. ಇಲ್ಲಿ ಕವಿ ಇವುಗಳ ಆಚಿನ ಅಸ್ತಿತ್ವವನ್ನು ಗುರುತಿಸ್ತಾ ಇದೆ. ಇವುಗಳನ್ನು ಮೀರಿ, ಆ ಕೋಪ, ಟಿಯರ್ಸ್, ಕಣ್ಣೀರು, ಇವುಗಳನ್ನು ಮೀರಿ ಲೂಮ್ಸ್ ಬಟ್ ದ ಹರರ್ ಆಫ್ ದ ಶೇಡ್, ಅಂದರೆ ಅವುಗಳ ಮುಂದಿನ ನೆರಳಿನ ಒಂದು ಭಯಾನಕತೆಯ ಬಗ್ಗೆ ಹೇಳ್ತಾ ಇದ್ದಾರೆ. ನೆರಳಿನ ಭಯಾನಕತೆ ಅಂದರೆ ಮರಣ ಮತ್ತು ಅಜ್ಞಾನದ ಭಯವನ್ನು ಇಲ್ಲಿ ಪ್ರತಿನಿಧಿಸುತ್ತೆ. ಇದು ಜೀವನದ ಅಂತ್ಯದಲ್ಲಿ ಬರ್ತಕ್ಕಂತಹ ಒಂದು ಸ್ಥಿತಿಯಾಗಿರುತ್ತೆ. ಆ್ಯಂಡ್ ಯೆಟ್ ದ ಮೆನಾನ್ಸ್ ಆಫ್ ದ ಇಯರ್ಸ್, ವರ್ಷಗಳ ಅಪಾಯ ಅಂದರೆ ವಯಸ್ಸಾಗುವಿಕೆ, ಕಾಲದ ಹಾದಿ ಮತ್ತು ಭವಿಷ್ಯದ ಒಂದು ಸವಾಲುಗಳಿಂದ ಉಂಟಾಗುವಂತಹ ಬೆದರಿಕೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೂ ವರ್ಷಗಳ ಅಪಾಯ ಇದೆ ಅಂದರೆ ಅವರ ಒಂದು ಕಾಲದ ಒಂದು ಹಾದಿ, ಮುಂದಿನ ವರ್ಷಗಳ ಒಂದು ಅಪಾಯ ಅಂದರೆ ವಯಸ್ಸಾಗುವಿಕೆ ಬಗ್ಗೆ ಹೇಳ್ತಾರೆ. ಆ್ಯಂಡ್ ಫೈಂಡ್ಸ್ ಆ್ಯಂಡ್ ಶೆಲ್ ಫೈಂಡ್ ಮೀ ಅನ್ಅಫ್ರೈಡ್, ನಾನು ಯಾವುದೇ ಹೆದರಿಕೆ ಇಲ್ಲದೆ ನಾನು ಅದನ್ನು ಫೇಸ್ ಮಾಡ್ತೇನೆ ಅಂತಕ್ಕಂಥದ್ದು. ಫೈಂಡ್ಸ್ ಶೆಲ್ ಫೈಂಡ್ ಮೀ ಅನ್ಅಫ್ರೈಡ್, ನಾನು ಅನ್ಅಫ್ರೈಡ್, ಯಾವುದಕ್ಕೂ ಹೆದರುವುದಿಲ್ಲ. ಅಂದರೆ ಇಲ್ಲಿ ಕವಿ ಎಲ್ಲ ಬೆದರಿಕೆಗಳು ಮತ್ತು ಭವಿಷ್ಯದ ಸವಾಲುಗಳನ್ನು ಭಯವಿಲ್ಲದೆ ಎದುರಿಸ್ತೇನೆ ಮತ್ತು ಯಾವಾಗಲೂ ಧೈರ್ಯಶಾಲಿಯಾಗಿರ್ತೇನೆ ಅಂತಕ್ಕಂಥದ್ದನ್ನು ಈ ಸಾಲುಗಳು ಹೇಳ್ತಾ ಇದೆ. ಇನ್ನು ಕೊನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಇಟ್ ಮ್ಯಾಟರ್ಸ್ ನಾಟ್ ಹೌ ಸ್ಟ್ರೈಟ್ ದ ಗೇಟ್, ಹೌ ಚಾರ್ಜ್ಡ್ ವಿತ್ ಪನಿಷ್ಮೆಂಟ್ಸ್ ದ ಸ್ಕ್ರಾಲ್, ಐ ಆಮ್ ದ ಮಾಸ್ಟರ್ ಆಫ್ ಮೈ ಫೇಟ್, ಐ ಆಮ್ ದ ಕ್ಯಾಪ್ಟನ್ ಆಫ್ ಮೈ ಸೋಲ್. ನೋಡಿ, ಇಲ್ಲಿ ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಒಂದು ಇಟ್ ಮ್ಯಾಟರ್ಸ್ ನಾಟ್ ಹೌ ಸ್ಟ್ರೇಟ್ ದ ಗೇಟ್, ಅಂದರೆ ಇಲ್ಲಿ ಗೇಟ್ ಅಂತಕ್ಕಂಥದ್ದು ಎಷ್ಟು ಸ್ಟ್ರೇಟ್ ಆಗಿದೆ, ಎಷ್ಟು ಚಿಕ್ಕದಾಗಿದೆ ಎಂಬುದು ಮುಖ್ಯವಲ್ಲ ಅಂತ. ಇಲ್ಲಿ ಗೇಟ್ ಅಂತಕ್ಕಂಥದ್ದು ಮರಣದ ನಂತರದ ಜೀವನ ಮತ್ತು ಆಧ್ಯಾತ್ಮಿಕ ಒಂದು ಸ್ಥಾನಕ್ಕೆ ಪ್ರವೇಶವನ್ನು ಸಂಕೇತಿಸುತ್ತೆ. ಅದೆಷ್ಟೇ ಕಿರಿದಾಗಿದ್ದರೂ, ಅಂದರೆ ಆ ಒಂದು ಸಾವು ಅಥವಾ ಮುಕ್ತಿ ಅಥವಾ ಶಾಂತಿ ಮಾರ್ಗ ಎಷ್ಟೇ ಕಷ್ಟವಾಗಿದ್ದರೂ ಅದನ್ನು ಒಂದು ಅಪ್ರಸ್ತುತವಾಗಿದೆ ಅಂತಕ್ಕಂಥದ್ದನ್ನು ಕವಿ ಹೇಳ್ತಾರೆ. ಹೌ ಚಾರ್ಜ್ಡ್ ವಿತ್ ಪನಿಷ್ಮೆಂಟ್ಸ್ ದ ಸ್ಕ್ರಾಲ್, ಇಲ್ಲಿ ಆ ಒಂದು ಶಿಕ್ಷೆಗಳಿಂದ ಸುತ್ತು ಹಾಕಿದ ಸುರುಳಿ ಅಂತ ಹೇಳ್ತಾರೆ. ಅಂದರೆ ಒಬ್ಬರ ಕಾರ್ಯಗಳಿಗೆ ಬರ್ತಕ್ಕಂಥ ಪರಿಣಾಮಗಳು ಅಥವಾ ಭವಿಷ್ಯದ ಶಿಕ್ಷೆಗಳು, ಈ ಅಂಶಗಳು ಕೂಡ ಕವಿಯ ಮೇಲೆ ಯಾವುದೇ ಪ್ರಭಾವ ಬೀರೋದಿಲ್ಲ ಅಂತಕ್ಕಂಥದ್ದು. ಮುಂದೆ ಆತನ ಭವಿಷ್ಯದಲ್ಲಿ ಬರ್ತಕ್ಕಂತಹ ಆ ಒಂದು ಶಿಕ್ಷೆಗಳು ಸಹ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಐ ಆಮ್ ದ ಮಾಸ್ಟರ್ ಆಫ್ ಮೈ ಫೇಟ್, ನಾನು ನನ್ನ ವಿಧಿಯ ಯಜಮಾನ. ಕವಿ ತಮ್ಮ ಭವಿಷ್ಯ ಮತ್ತು ನಿರ್ಧಾರಗಳ ಮೇಲೆ ತಮಗಿರ್ತಕ್ಕಂಥ ಒಂದು ಸಂಪೂರ್ಣವಾದ ಕಂಟ್ರೋಲ್ನ ಬಗ್ಗೆ ಹೇಳ್ತಾ ಇದ್ದಾರೆ. ನಾನೇ ನನ್ನ ಒಂದು ವಿಧಿಗೆ ನಾನೇ ಯಜಮಾನ. ಬಾಹ್ಯ ಶಕ್ತಿಗಳು ಏನೇ ಇರಲಿ, ತಮ್ಮ ಜೀವನದ ಒಂದು ಗತಿಯನ್ನು ನಾನೇ ನಿರ್ಧರಿಸಿಕೊಳ್ಳಬಲ್ಲೆ, ನನ್ನ ಜೀವನದ ಒಂದು ಕೊನೆಯನ್ನು ನಾನೇ ನಿರ್ಧರಿಸ್ತೇನೆ ಅಂತ ಹೇಳ್ತಾರೆ. ಐ ಆಮ್ ದ ಕ್ಯಾಪ್ಟನ್ ಆಫ್ ಮೈ ಸೋಲ್, ನಾನು ನನ್ನ ಆತ್ಮದ ನಾಯಕ. ನೋಡಿ, ಇದೊಂದು ತುಂಬ ಸ್ಟ್ರಾಂಗೆಸ್ಟ್ ಒಂದು ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ನಾನು ನನ್ನ ಆತ್ಮದ ನಾಯಕ. ಇಲ್ಲಿ ಕವಿಯ ಆತ್ಮವಿಶ್ವಾಸ, ಅವರ ಒಂದು ಸೆಲ್ಫ್ ಜಡ್ಜ್ಮೆಂಟ್ ಆ್ಯಂಡ್ ಡಿಟರ್ಮಿನೇಷನ್, ಅವರ ಅಚಲವಾದಂತಹ ಒಂದು ಅವರ ಒಂದು ಸ್ಥಿತಿಸ್ಥಾಪಕತ್ವದ ಗುಣವನ್ನು ಇಲ್ಲಿ ಒತ್ತಿ ಹೇಳ್ತಾ ಇದೆ. ಕವಿ ತಮ್ಮ ಆಂತರಿಕ ಶಕ್ತಿ ಮತ್ತು ಇಚ್ಛಾಶಕ್ತಿಯ ಸಂಪೂರ್ಣವಾದಂತಹ ನಿಯಂತ್ರಣದಲ್ಲಿ ಅವರಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ, ಈ ಪದ್ಯದ ಮೂಲಕ ಕವಿ ವಿಲಿಯಂ ಅರ್ನೆಸ್ಟ್ ಹೆನ್ಲಿರವರು ಹೇಳಲು ಹೊರಟಿರ್ತಕ್ಕಂಥದ್ದು, ತನ್ನ ವಿಧಿಗೆ ನಾನೇ ಯಜಮಾನ, ನನ್ನ ಆತ್ಮಕ್ಕೆ ನಾನೇ ಯಜಮಾನ. ಎಂಥ ಕಷ್ಟಗಳೇ ಬರಲಿ, ನಾನು ಧೈರ್ಯದಿಂದ ಅದನ್ನು ಫೇಸ್ ಮಾಡ್ತೇನೆ, ಯಾವುದಕ್ಕೂ ತಲೆಬಾಗೋದಿಲ್ಲ ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.